ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ನಾವು ಮೊನ್ನೆ ಮಾಡಿರುವಂಥ ಭೂಲೋಕದ ವೈಕುಂಠನೆಂದೇ ಹೆಸರುವಾಸಿಯಾಗಿರುವಂಥ ಬಲಭೀಮಶಯನ ದೇವಸ್ಥಾನದ ಫಲಶ್ರುತಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. RN5 ನ್ಯೂಸ್ ಚಾನಲ್ ಮಾಡಿರುವಂಥ ಒಂದು ಸುದ್ದಿಯಿಂದ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಮತ್ತು ಅರ್ಚಕರು ಬನ್ನಿ ನೋಡೋಣ. ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. 8 ದಿನದ ಹಿಂದೆ ನಾವು ಸೈಡಂ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಮೋತಕ್ಪಲ್ಲಿಯ ಭೂಲೋಕದ ವೈಕುಂಠನೆಂದೇ ಹೆಸರುವಾಸಿಯಾಗಿರುವಂಥ ಮುಜರಾ ಇಲಾಖೆಯ ಪುರಾತನ ಕಾಲದ ದೇವಸ್ಥಾನವಾಗಿರುವಂಥ ಬಲಭೀಮಶಯನ ದೇವಸ್ಥಾನದ ಒಂದು ವಿಡಿಯೋ ಸ್ಟೋರಿಯನ್ನು ನಮ್ಮ RN5 ನ್ಯೂಸ್ ಚಾನಲಲ್ಲಿ ಸುದ್ದಿಯನ್ನು ಮಾಡಿದ್ದೇವೆ. ಆ ಒಂದು ಸುದ್ದಿಯ ಫಲಶ್ರುತಿಯೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಸಂಪೂರ್ಣ ಕೊನೆ ತನಕ ನೋಡಿ. ನಾವು ಮಾಡಿದ ನಂತರ ಸುದ್ದಿಯ ಪ್ರತಿಫಲವಾಗಿ ಅಲ್ಲಿ ನಡೆದಿರುವಂಥ ಮ್ಯಾನ್ಯುವಲ್ ರೆಸಿಪ್ಟ್ ಆಗಿರ್ಬೋದು, ಸೇವಾ ಫಲಕ, ಸರ್ಕಾರ ಹುಂಡಿಗಳನ್ನು ಹೊರತುಪಡಿಸಿ ಖಾಸಗಿ ಹುಂಡಿಗಳು ಕೂಡ ಆ ಒಂದು ದೇವಸ್ಥಾನದಲ್ಲಿ ಇಟ್ಟಿದ್ದರು. ಅದರ ವಿರುದ್ಧವಾಗಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಅಲ್ಲಿರುವಂಥ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸುದ್ದಿ ಮಾಡದಲ್ಲದೆ ಅವರ ವಿರುದ್ಧ FIR ಕೂಡ ದಾಖಲಿಸಿದ್ದೇವೆ. ಅದನ್ನು ತಿಳಿದುಕೊಂಡು ಅಲ್ಲಿರುವಂಥ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅರ್ಚಕರು ಎಲ್ಲರೂ ಸೇರಿಕೊಂಡು ಅಲ್ಲಿ ದೇವಾಲಯದಲ್ಲಿ ಅನೇಕ ಬದಲಾವಣೆಗಳು ಕೂಡ ನಾವು ಮೊನ್ನೆ ನೋಡಿದ್ದೇವೆ. ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಹಾಗಾಗಿ ಇನ್ನೂ ಅನೇಕ ಬದಲಾವಣೆಗಳು ಕೂಡ ಆಗುವಿವೆ. ಆದರೂ ಕೂಡ ಅಧಿಕಾರಿಗಳು ಇನ್ಮುಂದೆ ಆದರೂ ಕೂಡ ಎಚ್ಚೆತ್ತುಕೊಂಡು ಭಕ್ತಾದಿಗಳು ಮತ್ತು ನೀವೆಲ್ಲರೂ ಕೈ ಜೋಡಿಸಿ ಒಂದು ಬಂದಂಥ ಭಕ್ತರಿಗೆ ಒಳ್ಳೆಯ ರೀತಿಯಿಂದ ಬಂದಂಥ ಹಣವು ಕೂಡ ಮುಜರಾ ಇಲಾಖೆಗೆ ತಲುಪಿ ಸರ್ಕಾರಕ್ಕೆ ತಲುಪುವುದರಿಂದ ಅದು ಒಳ್ಳೆಯ ಕೆಲಸವನ್ನು ಮಾಡಿದಂಗೆ ಆಗುತ್ತೆ. ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಮುಂದೆ ಇರುವಂಥ ಅನೇಕ ಇನ್ನೂ ಹಲವು ಸಮಸ್ಯೆಗಳ ವಿರುದ್ಧ ಅಧಿಕಾರಿಗಳು ತಕ್ಷಣವೇ ಅಲ್ಲಿ ನಡೆದಿರುವಂಥ ಅನೇಕ ವಿಷಯಗಳ ಬಗ್ಗೆ ಗಮನಹರಿಸಿ ಅಲ್ಲಿ ಇನ್ನೂ ಏನೇನು ಕೊರತೆಗಳಿವೆ ಎಂದು ತಿಳಿದುಕೊಂಡು ಆದಷ್ಟು ಬೇಗ ಅದನ್ನು ಸರಿಪಡಿಸಿದರೆ ಒಳ್ಳೆಯದು. ಇಲ್ಲದಿದ್ದ ಪಕ್ಷದಲ್ಲಿ ಇನ್ನೂ ಕೂಡ ನಾವು ಹೇಳಿದ ಹಾಗೆ ಮೊದಲು ವಿಡಿಯೋ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಇನ್ನೂ 3 ವಿಡಿಯೋಗಳು ಬಾಕಿ ಇವೆ. ಹಾಗಾಗಿ ಆದಷ್ಟು ಬೇಗ ಅಲ್ಲಿ ನಡೆಯುತ್ತಿರುವಂಥ ಎಲ್ಲವೂ ಕೂಡ ಸರಿಪಡಿಸಿ ಅಧಿಕಾರಿಗಳು ಬೇಗನೆ ಎಚ್ಚೆತ್ತುಕೊಂಡರೆ ಸರಿ. ಇಲ್ಲದಿದ್ದ ಪಕ್ಷದಲ್ಲಿ ಇನ್ನೂ ಉಳಿದಿರುವಂಥ ವಿಡಿಯೋಗಳು ಕೂಡ ನಾವು ನಮ್ಮ RN5 ನ್ಯೂಸ್ ಚಾನಲಿಂದ ಪ್ರಸಾರ ಮಾಡಲಿದ್ದೇವೆ. ಅದಕ್ಕಾಗಿ ಸ್ನೇಹಿತರೆ ಎಲ್ಲರೂ ಕೂಡ ಕೈ ಜೋಡಿಸಿ ನನಗೆ ಅನೇಕ ಕರೆಗಳು ಕೂಡ ಬರುತ್ತಾ ಇವೆ. ಅದಕ್ಕಾಗಿ ಕೂಡ ಎಲ್ಲ ಭಕ್ತಾದಿಗಳು ನನ್ನ ಜೊತೆ ಕೈ ಜೋಡಿಸಬೇಕು. ದೇವರಿಗೆ ಕಲ್ಯಾಣಕ್ಕಾಗಿ ದೇವರ ಒಂದು ಹಿಂದೂ ದೇವಾಲಯಗಳನ್ನು ಉಳಿಸಿಕೊಂಡು ಹೋಗುವಂಥ ಒಂದು ಬಾಧ್ಯತೆ ನಮ್ಮೆಲ್ಲರ ಮೇಲೆ ಇದೆ. ಅದಕ್ಕಾಗಿ ಅರ್ಚಕರಿಂದ ದೇವಾಲಯವನ್ನು ಉಳಿಸಿಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಇನ್ನು ಮುಂದಿನ ಸಂಚಿಕೆಯನ್ನು ನೋಡೋಣ. ಮತ್ತೆ ಇನ್ನೂ ಕೂಡ ಅನೇಕ ಹೊಸ ವಿಡಿಯೋಗಳಿಗಾಗಿ ನಮ್ಮ RN5 ನ್ಯೂಸ್ ಚಾನಲನ್ನು ಸಂಪರ್ಕಿಸಿ. ಧನ್ಯವಾದಗಳು.